ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು 5 ಯೂಸ್ಫುಲ್ ಆಗೋ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ತುಂಬ ಜನಕ್ಕೆ ನಮ್ಮ ಬಳೆ ಸೈಜ್ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಅಂಗಡಿಗೆ ಹೋಗ್ತೀವಿ ಬಳೆ ತೊಗೋಬೇಕಾ ಅಂತ, ಅಲ್ಲಿ ಹೋದಾಗ ಬಳೆ ಸೈಜ್ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೀವಲ್ವ. ಈ ರೀತಿಯಾಗಿ ಮೆಜರ್ ಮಾಡ್ಕೊಳ್ಳಿ. ಬಳೆನ ಒಂದು ಪೇಪರ್ ಮೇಲೆ ಇರಿಸ್ಕೊಂಡು ಮಾರ್ಕಿಂಗನ್ನು ಮಾಡಿಕೊಂಡು ಟೇಪಿಂದ ಈ ರೀತಿಯಾಗಿ ಮೆಜರ್ ಮಾಡ್ಕೋಬೇಕು. ಕರೆಕ್ಟಾಗಿ ಲಾಸ್ಟಿಂದ ಟೇಪನ್ನು ಇಟ್ಕೊಂಡು ಒಂದೊಂದು ಸೆಂಟಿಮೀಟರ್ಗೂ ಒಂದೊಂದು ಇಂಚಿಗೆ ಕೂಡ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಬಂದುಬಿಟ್ಟು 2.5 ಅಂದರೆ 2.25 ಇದೆ. ಅದಕ್ಕಿಂತ ಇನ್ನು ಸ್ವಲ್ಪ ಒಳಗಡೆಗೆ ಇದೆ ಅಲ್ವಾ ಬ್ಯಾಂಗಲ್ ಡ್ರಾ ಮಾಡಿರೋದು. ಸೊ ಹಾಗಾಗಿ ನನ್ನ ಬಳೆ ಸೈಜ್ ಬಂದುಬಿಟ್ಟು 2. ಇದೇ ರೀತಿಯಲ್ಲಿ ನಿಮ್ಮ ಬಳೆ ಸೈಜ್ ಯಾವುದು ಅಂತ ನೀವು ಕೂಡ ಮೆಜರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಬಳೆ ತಗೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಫಿಟ್ ಆಗಿರುವಂತಹ ಬಳೆಯನ್ನು ಆರಾಮಾಗಿ ನಾವು ತಗೋಬೋದು. ಇನ್ ಕೇಸ್ ನಾವು ಹೋಗಿಲ್ಲ ಅಂತಂದರೆ ಬೇರೆಯವ್ರು ನಿಮ್ಮ ಬಳೆ ಸೈಜ್ ತೊಗೊಬರ್ಬೇಕು ಅಂತಂದರೆ ಕೂಡ ಆ ಮೆಜರ್ಮೆಂಟನ್ನು ಹೇಳಿದ್ರೆ ಈಸಿಯಾಗಿ ತಂದು ಕೊಡ್ತಾರೆ. ನೆಕ್ಸ್ಟ್ ಟಿಪ್ ಏನಂದರೆ, ರೆಗ್ಯುಲರಾಗಿ ಮನೆಯಲ್ಲಿ ಚಾರ್ಜಿಂಗ್ ವೈರ್ನ ಬಳಸ್ತಾ ಇರ್ತೀವಿ. ಸ್ವಲ್ಪ ದಿನ ಬಳಸಿದ ಮೇಲೆ ಎಂಡಲ್ಲಿ ಈ ರೀತಿಯಾಗಿ ಓಪನ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ಕಾರಣ ಏನಂದರೆ, ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಅದಕ್ಕೆ ಏನು ಮಾಡಬೇಕಂತಂದರೆ, ಒಂದು ಸ್ವಲ್ಪ ದಾರಾನ ತಗೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಗಟ್ಟಿಯಾಗಿ ನಾವು ಈ ರೀತಿಯಾಗಿ ಸುತ್ಕೋಬೇಕು. ಈ ರೀತಿಯಾಗಿ ದಾರಾನ ಸುತ್ಕೊಳ್ಳೋದ್ರಿಂದ ಈ ಒಂದು ಪೋರ್ಷನಲ್ಲಿ ವೈರ್ ಅನ್ನೋದು ಬೆಂಡ್ ಆಗೋದಿಲ್ಲ. ಹಾಗಾಗಿ ವೈರ್ ಓಪನ್ ಆಗೋದಿಲ್ಲ. ಎಷ್ಟು ದಿನ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ದಾರಾನ ಸುತ್ಕೊಂಡ್ಮೇಲೆ ಆ ದಾರ ಬಿಚ್ಚೋಗದೆ ಇರಬೇಕಲ್ವ. ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಟೇಪನ್ನು ತಗೊಂಡು ಅದರ ಮೇಲೆ ನೀಟಾಗಿ ರೋಲ್ ಮಾಡ್ಕೋಬೇಕು. ನಮ್ಮ ಹತ್ರ ಯಾವ ಟೇಪ್ ಇದ್ರೂ ಪರವಾಗಿಲ್ಲ. ನಮ್ಮ ಇಂಟೆನ್ಷನ್ ಏನಂತಂದರೆ, ಅಲ್ಲಿ ದಾರ ಬಿಚ್ಚೋಗ್ದಿರ ಸ್ಟಿಫ್ ಆಗಿರಬೇಕು ಅಷ್ಟೇ. ಈ ರೀತಿ ದಾರಾನ ಒಳಗಡೆ ಮಾಡ್ಕೊಳ್ತಾ ಟೇಪನ್ನು ನೀಟಾಗಿ ಅದ್ರ ಮೇಲೆ ಸುತ್ಕೊಂಡ್ಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಈ ಒಂದು ಚಾರ್ಜರು. ನೀವು ಕೂಡ ಈ ಸರಿ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇದೇ ರೀತಿಯಲ್ಲಿ ಮಿಕ್ಸಿ ವೈರ್ಗೆ ಇದಕ್ಕೆಲ್ಲ ಕೂಡ ಮಾಡ್ಕೋಬೋದು. ಈ ಒಂದು ಪ್ಲಗ್ ಪೋರ್ಷನಲ್ಲಿ ಹಾಳಾಗದೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಾವು ಮೂರನೇ ಟಿಪ್ ಏನಂತ ನೋಡೋಣ. ನಾವು ರೆಗ್ಯುಲರಾಗಿ ಮನೆಗಳಲ್ಲಾದರೆ ಕರ್ಟನ್ಸ್ ಆದರೆ ಬಳಸ್ತಾ ಇರ್ತೀವಿ, ವಾಶ್ ಮಾಡ್ತಾ ಇರ್ತೀವಿ. ಈ ಮಧ್ಯಕಾಲದಲ್ಲಿ ಎಲ್ಲ ಕರ್ಟನ್ಸ್ಗೂ ಕೂಡ ಈ ರೀತಿಯಾಗಿ ರಿಂಗ್ಸ್ ಬಂದುಬಿಡುತ್ತೆ ಅಲ್ವಾ. ಅದಕ್ಕೆ ನಾವು ಇದನ್ನು ವಾಷಿಂಗ್ ಮಿಷಿನಲ್ಲಾದರೆ ಹಾಕೋಕ್ಕೆ ಆಗೋದಿಲ್ಲ. ಇನ್ ಕೇಸ್ ಹಾಕಿದ್ದೀವಿ ಅಂತಂದರೆ ರಿಂಗ್ಸ್ ಎಲ್ಲ ಬಿಚ್ಚಾಗಿಬಿಟ್ಟು ಹಾಳಾಗಿಬಿಡುತ್ತೆ ಅಂತ ಕೈಯಲ್ಲೇ ವಾಶ್ ಮಾಡ್ತಾ ಇರ್ತೀವಿ. ಈ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಕೂಡ ಏನೂ ಆಗೋದಿಲ್ಲ. ಆರಾಮಾಗಿ ವಾಷಿಂಗ್ ಮಿಷಿನಲ್ಲೇ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಟೀ ಶರ್ಟನ್ನು ತಗೋಬೇಕು. ಹೊಸದಾದರೂ ಕೂಡ ಪರವಾಗಿಲ್ಲ, ಏನಾಗೋದಿಲ್ಲ. ಹಳೇದಿದ್ರೆ ಬೆಸ್ಟ್ ಅಷ್ಟೇ. ಸ್ಲೀವ್ಸ್ ಎಲ್ಲಿದೆಯೋ ಅಲ್ಲಿವರೆಗೂ ಕರೆಕ್ಟಾಗಿ ಒಂದು ದಾರನ ತಗೊಂಡು ಗಟ್ಟಿಯಾಗಿ ನಾವು ಕಟ್ಕೋಬೇಕು. ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಕೊಂಡು ಇದನ್ನು ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಎಷ್ಟು ಕರ್ಟನ್ಸ್ ಬೇಕೋ ಅಷ್ಟು ಕರ್ಟನ್ಸನ್ನು ತಗೊಂಡು, ಅಂದರೆ ನಮ್ಮ ವಾಷಿಂಗ್ ಮಿಷಿನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕರ್ಟನ್ಸ್ ಇಡಿಸುತ್ತೆ ಅಂತ. ಈ ರೀತಿಯಾಗಿ ರಿಂಗ್ಸ್ ಎಲ್ಲ ಒಂದು ಕಡೆ ಬರೋ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಒಂದು ದಾರಾನ ತಗೊಂಡು ಈ ಒಂದು ರಿಂಗ್ಸ್ ಒಳಗಡೆಯಿಂದ ದಾರ ಇಲ್ಲ ಅಂತಂದರೆ ಶಾರ್ಟ್ಸಲ್ಲಿ ಬರುತ್ತಲ್ವ ಈ ರೀತಿಯಾಗಿರುವಂತಹ ದಾರಗಳು, ಅದಾದರೆ ಇನ್ನೂ ಚೆನ್ನಾಗಿ ಟೈಟಾಗಿ ಬಿಗಿಯುತ್ತೆ. ಎಷ್ಟು ಕರ್ಟನ್ಸ್ ಬೇಕೋ ಅಷ್ಟು ಕರ್ಟನ್ಸನ್ನು ಒಂದರ ಪಕ್ಕದಲ್ಲಿ ಒಂದು ಇರಿಸ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಕೋಬೇಕು. ನಂತರ ಈ ಕಟ್ಕೊಂಡಿರೋದನ್ನು ನಾವು ಟೀ ಶರ್ಟ್ ಆಲ್ರೆಡಿ ಫೋಲ್ಡ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಂಡಿದ್ದೀವಲ್ವ, ಅದರೊಳಗಡೆಗೆ ಈ ರೀತಿಯಾಗಿ ಇರಿಸ್ಕೊಂಡು ಉಳಿದಿರುವಂತಹ ದಾರದಿಂದ ಈ ಒಂದು ಟೀ ಶರ್ಟನ್ನು ಗಟ್ಟಿಯಾಗಿ ಕಟ್ಕೋಬೇಕು. ಇನ್ ಕೇಸ್ ನಿಮಗೆ ಇದೇ ದಾರ ಸಾಕಾಗಿಲ್ಲ ಅಂತಂದರೆ ಬೇರೆ ದಾರನ ಕೂಡ ಬಳಸ್ಕೊಂಡು ನೀಟಾಗಿ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡು ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಳ್ಳೋದ್ರಿಂದ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಕೂಡ ರಿಂಗ್ಸ್ ಏನೂ ಹೋಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಸರಿ ನೀವು ಕರ್ಟನ್ಸನ್ನು ವಾಶ್ ಮಾಡಿದಾಗ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 4 ಏನಂತಂದರೆ, ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಇಂಥ ಶಾಪಿಂಗ್ ಬ್ಯಾಗ್ಸ್ ಅದು ಸುಮಾರಿರುತ್ತೆ. ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಒಂದು ಸಲ 2 ಸಲ ಏನಕ್ಕಾದರೂ ಹಾಕಿ ನಂತರ ಬಿಸಾಕಿಬಿಡ್ತಾ ಇರ್ತೀವಿ. ಒಂದು ಶಾಪಿಂಗ್ ಬ್ಯಾಗಿಂದ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬ ವಸ್ತುಗಳನ್ನು ಸ್ಟೋರ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಶಾಪಿಂಗ್ ಬ್ಯಾಗನ್ನು ಓಪನ್ ಮಾಡಿಕೊಂಡು ಈ ಕೈ ಇಟ್ಕೊಳ್ಲಿಕ್ಕೆ 2 ಹೋಲ್ಸ್ ಇರುತ್ತೆ ಅಲ್ವ, ಒಂದು ಹೋಲನ್ನು ಹಾಗೆ ಇಟ್ಕೊಳ್ಳಿ, ಇನ್ನೊಂದನ್ನು ನೀಟಾಗಿ ಸೇಮ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಟ್ ಮಾಡ್ಕೊಂಬಿಟ್ಟು ನಂತರ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಫೋಲ್ಡಿಂಗ್ಸನ್ನು ಮಾಡಿಕೊಂಡು ಸಣ್ಣದಾಗಿ
ಪಿನ್ಸನ್ನು ಇಟ್ಕೊಳ್ತಾ ಇದ್ದೀನಿ. ನಾನು ಅದನ್ನು ನಂತರ ಹೊಲ್ಕೊಳ್ತೀನಿ. ನಿಮ್ಮ ಹತ್ರ ಮಿಷನ್ ಇಲ್ಲ ಅಂತಂದರೆ ಕೂಡ ಸೂಜಿ ದಾರದಿಂದ ಕೂಡ ಆರಾಮಾಗಿ ಹೊಲ್ಕೋಬೋದು. ಸೂಜಿ ದಾರದಲ್ಲಿ ಹೊಲ್ಕೊಂಡಿಲ್ಲ ಅಂತಂದರೆ ಕೂಡ ಸ್ಟಾಪ್ಲರ್ ತೊಗೊಂಡು ಪಿನ್ಸ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಣ್ಣ ಸಣ್ಣ ವಸ್ತುಗಳು ಕೆಲವೊಂದಿರುತ್ತೆ. ಏನಂದರೆ ಪಿನ್ನು, ಏರ್ ಪಿನ್ಸು, ಪೆನ್ನುಗಳು ಎಲ್ಲಂದರೆ ಅಲ್ಲೇ ಹಾಕಿಬಿಡ್ತಾ ಇರ್ತೀವಿ. ಅದನ್ನೆಲ್ಲ ಕೂಡ ಈ ಒಂದು ಇದರಲ್ಲಿ ಇಟ್ಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ತುಂಬಾ ಅನುಕೂಲ ಆಗುತ್ತೆ. ಒಂದು ಸಣ್ಣ ಬ್ಯಾಗಿಂದ ಟೈಮ್ ಸಿಕ್ಕಾಗ ಆರಾಮಾಗಿ ರೆಡಿ ಮಾಡ್ಕೋಬೋದು. ಮಲ್ಟಿಪರ್ಪೋಸ್ ಆಗಿ ಇದರಲ್ಲೇ ಕೂಡ ಬೇಕಾಗಿದ್ದೆ ಚಾರ್ಜಿಂಗ್ ಹಾಕುವಾಗ ನಾವು ಫೋನನ್ನು ಒಂದು ಪೌಚಲ್ಲಿ ಇಟ್ಬಿಟ್ಟು ಚಾರ್ಜಿಂಗನ್ನು ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಫೋನ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬಿದ್ದೋಗೋದು ಕೂಡ ಇಲ್ಲ. ನಂತರ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು ಒಂದು ಸ್ವಲ್ಪ ಲೇಸ್ ಥರ ಬಟ್ಟೆನ ಹೊಲ್ಕೊಂಡು ಈ ರೀತಿಯಾಗಿ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮೇಲ್ಭಾಗದಲ್ಲಿ ಇರಿಸ್ಕೊಂಡು ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಕೊಂಡು ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಟೈ ಅದೆಲ್ಲ ಕೂಡ ಅಷ್ಟೇ, ಬೆಲ್ಟು ಅದೆಲ್ಲ ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತಾರೆ. ಇದರಲ್ಲಿ ಇಂಥದ್ದಿದ್ದರೆ ನೀಟಾಗಿ ಫೋಲ್ಡ್ ಮಾಡಿ ಅದರಲ್ಲಿ ಇಟ್ಕೊಳ್ತಾರೆ. ಬೇಕಂತಂದಾಗ ಆರಾಮಾಗಿ ತಗೊಳ್ತಾರೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಇದನ್ನು ಬಳಸ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಈ ಥರ ವಿಡಿಯೋಗಳು ತುಂಬಾ ಇದೆ. ಒಂದು ಸರಿ ಟೈಮ್ ಸಿಕ್ಕಾಗ ಒಂದು ಸರಿ ನೋಡಿ. ನಂತರ ನಮ್ಮ ಮನೆಗಳಲ್ಲಿ ರೆಗ್ಯುಲರಾಗಿ ಪ್ಯಾಂಟ್ ದೊಡ್ಡವರಿರ್ಬೋದು ಚಿಕ್ಕವರಿರ್ಬೋದು ಬಳಸ್ತಾನೆ ಇರ್ತಾರೆ. ಒಂದು ಸ್ವಲ್ಪ ಹಳೇದಾಗ್ಬೋದು, ಇಲ್ಲಾಂದರೆ ಎಲ್ಲಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಆದರೆ ಅದನ್ನು ಹಾಕ್ಕೊಳ್ಲಿಕ್ಕೆ ಆಗೋದಿಲ್ಲ, ಬೇರೆಯವ್ರಿಗೆ ಕೊಡೋಕ್ಕೆ ಕೂಡ ಆಗೋದಿಲ್ಲ, ಆ ಕಡೆ ಬಿಸಾಡ್ತಾ ಇರ್ತೀವಲ್ವ. ಅದ್ರ ಬದಲಿಗೆ ಈ ರೀತಿಯಾಗಿ ಟ್ರೈ ಮಾಡಿ. ಒಂದು 14 ಇಂಚು ಉದ್ದ ಇರೋ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೆಳಗಡೆ ಫೋಲ್ಡಿಂಗ್ಸ್ ಎಷ್ಟಿದೆಯೋ ಅಲ್ಲಿವರೆಗೂ ಕೂಡ ನಾನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಎರಡನ್ನು ಕೂಡ ಓಪನ್ ಮಾಡ್ಕೋಬೇಕು. ಎಮ್ಮಿಂಗಾದ್ರೂ ಮಾಡಿದರೆ ಅದನ್ನು ಬಿಚ್ಕೊಂಡ್ಬಿಡ್ಬೋದು. ಹೊಲ್ದಿದ್ರೆ ಕೂಡ ಸ್ವಲ್ಪ ಅಂದರೆ ಕಾಲೆಲ್ಲ ನೆಲಕ್ಕೆ ತಾಗಿ ಒಂಥರ ಆಗಿರುತ್ತಲ್ವ, ಅಲ್ಲಿವರೆಗೂ ಕಟ್ ಮಾಡ್ಕೊಂಡ್ಬಿಟ್ರೆ ಬೆಟರು. ನಂತರ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಒಂದರ ಮೇಲೆ ಒಂದನ್ನು ಇಟ್ಕೊಂಡು ಸ್ಟ್ರೈಟಾಗಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲ್ಭಾಗದಲ್ಲಿ ಒಂದು ಅರ್ಧ ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿಕೊಂಡು ಎರಡೂ ಬಟ್ಟೆಗಳನ್ನು ಈ ರೀತಿಯಾಗಿ ಹೊಲ್ಕೋಬೇಕು. ನಂತರ ಅಪೋಸಿಟ್ ಡೈರೆಕ್ಷನಲ್ಲಿ ಒಂದರ ಮೇಲೆ ಒಂದನ್ನು ಇಟ್ಕೊಂಡು 3 ಕಡೆ ಒಂದೊಂದು ಹೊಲಿಗೆಯನ್ನು ಹಾಕ್ಕೋಬೇಕು. 3 ಸೈಡ್ಸ್ ಈ ರೀತಿಯಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ರೆ ನಮಗೆ ಒಂದು ಸಣ್ಣದಾದಂತಹ ಬ್ಯಾಗ್ ರೆಡಿ ಆಗುತ್ತೆ. ಈ ಒಂದು ಬ್ಯಾಗ್ಸು ಹಳೆ ಕಾಲದಲ್ಲಿ ಸಂತೆಗೆ ಹೋಗ್ಬೇಕಂತಂದರೆ ಎಲ್ಲರ ಮನೆಯಲ್ಲಿ ಈ ಥರ ಒಂದು ಬ್ಯಾಗ್ ಆದರೆ ಹೊಲ್ಸ್ಕೊಂಡು ಇಟ್ಕೊಂಡಿರ್ತಾರೆ. ನಿಮ್ಗೆ ನೆನಪೇ ಇರ್ಬೋದು. ಇದೇ ಬ್ಯಾಗನ್ನು ನಾವು ಕೂಡ ಬಳಸ್ಕೋಬೋದು. ನಂತರ ಹಾಲಿಗೆ, ಮೊಸರಿಗೆ ಏನಕ್ಕಾದ್ರೂ ನಾವು ಹೊರಗಡೆ ಹೋಗ್ತೀವಲ್ಲ ಸಣ್ಣದಾಗಿ ಶಾಪಿಂಗ್, ಅದಕ್ಕೆಲ್ಲ ಬಳಸ್ಕೋಬೇಕು. ಅದನ್ನು ಹಿಡ್ಕೊಳ್ಲಿಕ್ಕೆ ಹ್ಯಾಂಡಲ್ಸ್ ಬೇಕಲ್ವ, ಅದಕ್ಕೆ ಉಳಿದಿರುವಂತಹ ಬಟ್ಟೆಯಲ್ಲಿ ಒಂದು 3 ಇಂಚು ಉದ್ದ ಆಗಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಪ್ಯಾಂಟ್ ಯಾವ ಥರ ಓಪನ್ ಮಾಡಿಕೊಂಡು ಅದೇ ರೀತಿಯಾಗಿ ಓಪನ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗಲ್ಲಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಸೆಂಟ್ರಲ್ಲಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಬ್ಯಾಗ್ ರೆಡಿ ಆಗಿಬಿಡುತ್ತೆ. ಇನ್ ಕೇಸ್ ನಮಗೆ ಆ ಥರ ಬಳಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಮನೆಯಲ್ಲಿ ಹಳೆ ಬುಕ್ಸು, ನ್ಯೂಸ್ ಪೇಪರ್ಸು ಏನಾದರೂ ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಕೂಡ ಹಾಕ್ಕೊಂಡು ಎತ್ತಿಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ದಿನ ಲೈಫ್ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡಿ ತೋರಿಸಿದಂಥ ಈ ಒಂದು 5 ಟಿಪ್ಗಳಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.